ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಅರಿಶಿನ ಅನ್ಯ ವಸ್ತುಗಳಿಂದ ಕೂಡಿದ ಕೃತಕ ಅರಿಶಿನವಾಗಿರುತ್ತದೆ. ಶುದ್ಧ ಅರಿಶಿನವನ್ನು ಖಾತ್ರಿಪಡಿಸಿಕೊಳ್ಳಿ ಅಥವಾ ಅರಿಶಿನ ಕೊಂಬುಗಳನ್ನು ತಂದು ಕುಪ್ಪಿ ನುಣ್ಣಗೆ ಪುಡಿ ಮಾಡಿಕೊಂಡು ಬಳಸುವುದು ಅತ್ಯುತ್ತಮ. ಅಡುಗೆಯಲ್ಲಿ ಅರಿಶಿನ ಬಳಸುವ ಉದ್ದೇಶಗಳು ಈ ರೀತಿಯಾಗಿವೆ: ಆಹಾರ ಸುಗಂಧಯುಕ್ತವಾಗಿರುವುದು, ಅದರ ಮಾಧುರ್ಯ ಹೆಚ್ಚುವುದು, ಕಣ್ಣಿಗೆ ಹರ್ಷವನ್ನು ನೀಡುವ ಬಣ್ಣ ಆಹಾರಕ್ಕೆ ಬರುವುದು. ಇಷ್ಟೇ ಅಲ್ಲದೆ ಆಹಾರ ಸುಲಭವಾಗಿ ಜೀರ್ಣಿಸುವುದು. ಅರಿಶಿನದಲ್ಲಿ ಜೀರ್ಣಕಾರಕ, ಕ್ರಿಮಿನಾಶಕ, ಕಫ ನಿವಾರಕ ಮತ್ತು ರಕ್ತಶೋಧಕ ಗುಣಗಳಿರುವು. ಶೀತದಿಂದ ಗಂಟಲು ನೋವಾಗಿದ್ದರೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಬೆಲ್ಲವನ್ನು ಹಾಲಿನೊಂದಿಗೆ ನುಣ್ಣಗೆ ಅರೆದು ಗಂಟಲಿನ ಹೊರಭಾಗಕ್ಕೆ ಲೇಪಿಸುವುದರಿಂದ ಗುಣ ಕಂಡುಬರುವುದು. ಅರಿಶಿನದ ಪುಡಿಯನ್ನು ಕೆಂದದ ಮೇಲೆ ಹಾಕಿ ಆ ಹೊಗೆಯನ್ನು ಮೂಗಿನ ಮೂಲಕ ಸೇವಿಸುವುದರಿಂದ ನೆಗಡಿ ಶಾಂತವಾಗುವುದು. ಹೊಗೆ ಸೇವಿಸಿದ ನಂತರ ಕೆಲವು ಗಂಟೆಗಳ ಕಾಲ ನೀರು ಕುಡಿಯದಿದ್ದರೆ ಉತ್ತಮ ಫಲ ದೊರೆಯುವುದು. ಅರಿಶಿನದ ಪುಡಿಯನ್ನು ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರ ಮಾಡಿ ಅಂಗಾಂಗಗಳಿಗೆ ಹಚ್ಚಿಕೊಂಡು ಸ್ನಾನ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಚರ್ಮರೋಗಗಳು ನಿವಾರಣೆಯಾಗುವುದು. ಚರ್ಮದ ಕಾಂತಿ ಹೆಚ್ಚುವುದು. ಚಳಿಗಾಲದಲ್ಲಿ ಚರ್ಮ ಹೊಡೆದಾಗ ಈ ಮಿಶ್ರಣವನ್ನು ಮುಖ ಮತ್ತು ಕೈಗಾಲುಗಳಿಗೆ ಲೇಪಿಸುವುದು ಉತ್ತಮ. Like and subscribe for more useful tips.